ರಾಜ್ಯದ ಚಿತ್ತ ಮೈಸೂರಿನ ಲೋಕಾಯುಕ್ತ ಕಚೇರಿಯತ್ತ ನೆಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗುವ ಸಾಧ್ಯತೆ ಇರೋದ್ರಿಂದ ಅದಕ್ಕೆ ಕಾರಣ ಇವತ್ತು ಹೈಕೋರ್ಟ್ ನೀಡಿರುವಂತಹ ಆದೇಶ. ಸೊ ಹೀಗಾಗಿ ರಾಜ್ಯದ ಚಿತ್ತ ಮೈಸೂರು ನ್ಯಾಯಾಲಯದ ಲೋಕಾಯುಕ್ತದ ಕಚೇರಿಯತ್ತ ನೆಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಲ್ಲಿ ದೂರು ದಾಖಲಾಗುವ ಸಾಧ್ಯತೆ ಇದೆ. ನಾಳೆ ಎಫ್ಐಆರ್ ದಾಖಲಾಗುವುದು ಬಹುತೇಕ ಖಚಿತ ಆಗಿದೆ. ಮೈಸೂರಿನ ಲೋಕಾಯುಕ್ತದಲ್ಲಿ ದೂರು ದಾಖಲಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ನಾಳೆ ಆಗಬಹುದು ಬಹುತೇಕ. ಮೂಡಾದಿಂದ ಸ್ವಲ್ಪ ದೂರದಲ್ಲೇ ಇದೆ. ಮೂಡಾ ಕಚೇರಿಯಿಂದ ಸ್ವಲ್ಪ ದೂರದಲ್ಲೇ ಲೋಕಾಯುಕ್ತ ಕಚೇರಿ ಇರೋದು. ಸಿಎಂ ವಿರುದ್ಧ ತೀರ್ಪು ಪ್ರಕಟಗೊಂಡ ಬೆನ್ನಲ್ಲೇ ಈ ಪ್ರಕರಣದ ತನಿಖೆಯಾಗಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಮೈಸೂರಿಂದ ಅಧಿಕಾರಿಗಳು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಳೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಒಂದ್ ಕಡೆ ಹೈಕೋರ್ಟ್ ಆದೇಶ ಬಂದಿದೆ, ತನಿಖೆಗೆ ಅರ್ಹ, ತನಿಖೆಯಾಗಬೇಕು ಅಂತ ಕೋರ್ಟ್ ಹೇಳ್ತಿದ್ದ ಹಾಗೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿಯ ಬೆಳವಣಿಗೆಗಳೇನು, ದೂರು ಯಾವಾಗ ದಾಖಲಾಗಬಹುದು ಅನ್ಸುತ್ತೆ? ವಿಜಯ್, ಸದ್ಯ ರಾಜ್ಯದ ಚಿತ್ತ ಈಗ ಮೈಸೂರು ಲೋಕಾಯುಕ್ತ ಕಚೇರಿಯತ್ತ ನೆಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗ್ತಿದ್ದಂತೆ ಮೂಡಾದ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಗ್ಗಂಟಾಗಿದೆ. ಮೈಸೂರಿನ ಮೂಡಾದಲ್ಲಿ ಈ ಒಂದು ಹಗರಣ ನಡೆದಿದೆ ಎನ್ನಲಾಗಿರುವ ಕಾರಣಕ್ಕಾಗಿಯೇ ಮೈಸೂರಿನಲ್ಲಿ ಇರುವಂತಹ ಲೋಕಾಯುಕ್ತ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ದಾಖಲಾಗುತ್ತೆ. ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರುದಾರರಾದಂತಹ ಟಿ.ಜಿ. ಅಬ್ರಹಾಂ ಹಾಗೂ ಸ್ನೇಹಮಯಿ ಕೃಷ್ಣ ಆದಿಯಾಗಿ ಪ್ರದೀಪ್ ಕುಮಾರ್, ಇವರ ಮೂವರ ಪೈಕಿ ಯಾರಾದ್ರೂ ಒಬ್ರು ಅಲ್ಲಿ ಇವತ್ತಿನ ಜಡ್ಜ್ಮೆಂಟ್ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಕೊಟ್ರೆ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರು ದಾಖಲಾಗುತ್ತೆ. ಅಲ್ಲಿಂದ ಅದು ನೇರವಾಗಿ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗುತ್ತೆ. ಮೈಸೂರು ಲೋಕಾಯುಕ್ತದಲ್ಲೇ ಮೊದಲಿಗೆ ಪ್ರಕರಣ ಕೂಡ ದಾಖಲಾಗುತ್ತೆ. ಹೀಗಾಗಿ ಮೈಸೂರಿನ ಲೋಕಾಯುಕ್ತ ಈಗ ರಾಜ್ಯದ ಗಮನವನ್ನ ಸೆಳೆದಿದೆ. ಇದು ಜೊತೆಗೆ ಸದ್ಯ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿದ್ದಂತಹ ಅಧಿಕಾರಿಗಳೆಲ್ಲರೂ ಕೂಡ ಬೆಂಗಳೂರಿಗೆ ದೌಡಾಯಿಸಿದ್ದಾರೆ. ಅಲ್ಲಿ ಹಿರಿಯ ಕಾನೂನು ತಜ್ಞರು ಹಾಗೂ ಅಧಿಕಾರಿಗಳ ಜೊತೆ ಸಲಹೆಯನ್ನ ಪಡೆದುಕೊಂಡು ಯಾವ ರೀತಿ ಮುಂದುವರಿಸಬೇಕು ಎಂಬುದರ ಕುರಿತಂತೆ ಚರ್ಚೆನ ಮಾಡಿ ಕೂಡ ತೆರಳಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ.